ಚಿತ್ರಕ್ಕೆ ಹೊಸಬ್ರು ಅವರಿಗೆ ಸ್ವಾಗತ. ನಿಮ್ಗೆ ಒಳ್ಳೇದಾಗಲಿ ಸರ್. ಸಾಕಷ್ಟು ಸಿನಿಮಾಗಳು ಈ ಸಿನಿಮಾ ಚೆನ್ನಾಗಾಗಿ ನೀವು ನಿಜವಾಗಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರ್ ಆಗಿ ಸಿನಿಮಾ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಇನ್ನು ಸರಳ ಸುಬ್ರಾವ್, ಸುಬಣ್ಣ, ಸುಬಕ್ಕ ಇಬ್ಬರು ನಿಧಾನಕ್ಕೆ ಬಂದರು ಮಾತಾಡಿಕೊಂಡು. ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಇಲ್ಲ ಇಲ್ಲಿ. ಸುಬ್ಬಕ್ಕ ಈ ಕಥೆನೇ ಒಂದು ರೀತಿ ಅಂದರೆ ಈ ಕಥೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕಥೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ ನನಗೆ, ಎಲ್ಲ ಪಾತ್ರಗಳು ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಜನ, ಇನ್ನು ನಮ್ಮ ಚಂಡೂರು ಅವರು, ನಮ್ಮ ಶಂಕರ್ ಅವ್ರ ಮಗ ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲ ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳಾಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದ್ದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರು ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವುಗಳು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನರಸಿಂಹರಾವ್ ಅಂತ. ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಅಯ್ಯೋ ಯಾಕನ ಹೆಸರಿಟ್ಟರು ನನಗಿದೆ, ನನ್ನ ನರಸಿಂಹ ಆಗ್ಬಿಟ್ರು, ನಾನೇ ಹೊಟ್ಟೆ ಬಗ್ಗೆ ಹೆಂಗೆ ಆಗ್ಬಿಟ್ನಲ್ಲ ಅಂತ. ಈ ಥರದವನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಹೌದು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾಗಿ ಬದುಕಿತ್ತ. ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗೆ ಅನಿಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನೋ ಕೈಕಾಲಿಗೆ ಏನೋ ಬಂದ್ವಲ್ಲ, ಇವೆಲ್ಲ ಬರೋಕ್ಕಿಂತ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ಯಾಕಂದರೆ ನಿಮ್ಗೆಲ್ಲಿ ಬಂತು ಶಂಕರ್ ರಾವ್ಗೆ ಇದು ಆ ಥರದಲ್ಲಿ ಅವೆಲ್ಲ ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವಾಗ್ಲೂ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಮೊದಲೇ ನಾನು ಹೇಳಿದೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಈ ಕತೆಗೆ. ಅದೇ ಹಾಗಾಗಿ ಕತೆ ತನಗೆ ತಾನೇ ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಇದು ನಾವು ಸಂಗೀತದ ಬಗ್ಗೆ ನಾವು ಇನ್ನೂ ತೋರಿಸಿಲ್ಲ, ಕೇಳಿಸಿಲ್ಲ. ಇವರು ಯಾರು ನಮ್ಮ ಲೋಹಿತ್ ಅವರು, ನೀವು ಆ ಫೋರ್ಸಲ್ಲಿ ಇದ್ದೀರಾ, ಕಾಂತಾರ ಫೋರ್ಸಲ್ಲಿ ಇದ್ದೀರಾ, ಅದ್ರದ್ದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದ್ದೀರಿ. ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಬೇಕು, ಜೋರಾಗಿ ಕರಿಬೇಕು, ಬನ್ನಿ 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 ನೋಡಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ. ಹಂಗಾಗಿದೆ. ಯಾರು ನಾವೇನೋ ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟು ಎಲ್ಲಿ ಕೂತು ಅಲ್ಲೇ ಕರ್ಕೊಂಡು ಅಲ್ಲೇ ನೋಡ್ತಾ ಕೂತ್ಬಿಟ್ಟು ಅಂದ್ಬಿಡ್ತಾರೆ, ಒತ್ಕೊಂಡಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದೇ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ, ಈ ಗೊತ್ತಿಲ್ಲ ಏನಕ್ಕೆ ನೋಡ್ತಿಲ್ಲ ಅಂತ. ಬೇರೆ ಥರದ್ದು ಏನು ಮಾಡಬೇಕು, ಏನು ಕತೆನೋ, ಅಥವಾ ನಮಗೆ ಪ್ರಿಡಿಕ್ಷನ್ ಇದ್ದ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಸಿಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯ ಇರೋದು, ಎರಡಕ್ಕೆ ಮಾತ್ರನೇ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ IT BT ಅಂದವಿದ್ದು ಎಲ್ಲ ಬಿದ್ದೋಗ್ತವೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು. ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ಕೈಗೆ ಬಂದಿದೆ ಮತ್ತು ಇನ್ನೆಲ್ಲಿಗೆ ಬರೋದು, ಮಾತ್ರೆಗೆ ಬಂದ್ಬಿಡುತ್ತೆ. ಒಂದು ಮಾತ್ರೆ ಹಾಕೊಂಡು ಚೆಕ್ ಮಾಡೋದು ಮಲ್ಕ ಮಾಡ್ಬೋದೇನೋ ಅಂದ್ರೆ ಹಂಗೆ ಬರುತ್ತೇನೋ ಗೊತ್ತಿಲ್ಲ. ಏನಕ್ಕೇನು ಗೊತ್ತಿಲ್ಲ. ಬಟ್ ಹೌದು, ನಾವು ಈಗ ಮೊದಲಾದರೆ ಒಂದು ಪೇಪರ್ ನೋಡಿಕೊಂಡು ಥಿಯೇಟ್ರ್ ನೋಡ್ಕೊಂಡು ಬಂದ್ಬಿಡೋರು. ಈಗ ಹಂಗಲ್ಲ, ನಾವು ಕರಿಬೇಕು, ಅವ್ರಿಗೊಂದು ಆಹ್ವಾನ ಕೊಡ್ಬೇಕು, ಬನ್ನಿ ನೋಡಿ ಅಂತ. ಮನೆ ಅಜಯ್ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ಇದು ನನ್ನ ಸಿನಿಮಾ ಅಂತ ಮಾಡಿದ್ರೆ, ಇದೂ ನಿಮ್ಮ ಸಿನಿಮಾ, ಇದನ್ನು ನಾವೆಲ್ಲರೂ ಹಂಗೆ ಮಾಡೋಣ, ಜನ ಬಂದು ನೋಡಲಿ. ತುಂಬ ನಾವು ಇದನ್ನು ಅದೇ ಬನ್ನಿ 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 ವೇಸ್ಟ್ ಆಗ್ಬಿಡೋದು ಬನ್ನಿ ಅಂತ ಹಂಗೆಲ್ಲ ಇಲ್ಲ. ನಿಜವಾಗ್ಲೂ ನೋಡಿ, ಉಳಿಸ್ಕೊಳ್ಳಿ ನಮ್ಮ ಕನ್ನಡವನ್ನು. ನಮ್ಗೆ ತುಂಬ ಸಂಸ್ಕೃತಿ ಇಟ್ಟಿದ್ದಾರೆ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಅದು ಬೀದಿ ನಾಟಕಗಳು ಎಲ್ಲ ತುಂಬ ತುಂಬ ಇದ್ದಾವೆ. ಅದರಲ್ಲಿ ಸಿನಿಮಾನು ಒಂದು
ತುಂಬ ಜನ ಕಲಾವಿದರುಗಳು, ಸಪೋಸ್ ಮಂಜು ಅಂತವ್ರಾಗ್ಬೋದು, ನಮ್ಮ ಅಜನೀಶ್ ಅವರಾಗ್ಬೋದು, ನಮ್ಮ ಪ್ರೊಡ್ಯೂಸರ್, ಎಷ್ಟೋ ಜನ ಅಲ್ಲೇ ನಾವು ಕನ್ನಡಕ್ಕೆ ಮಾಡಬೇಕು ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು, ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಕೆಲಸ ಮಾಡ್ತಾರೆ ಅಲ್ಲಿ. ಇದನ್ನ ನಿರಾಸೆ ಮಾಡಬೇಡಿ. ಇನ್ನು ನಮ್ಮ ಸಿನಿಮಾದ ಬಂಧುಗಳು, ನಮ್ಮ ನೆಂಟರು, ಅಣ್ಣತಮ್ಮಗಳು, ನಮ್ಮ ಭಾಗ ಮಾಧ್ಯಮದವರು, ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ, ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಅಂತ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸರಳ ಸೂಪರ್ ಸಿನಿಮಾಗೆ ಹೇಳಿ ಸರ್. ಇವಾಗ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ. ಇನ್ನೂ ಇವತ್ತು ಲಾಂಚ್ ಮಾಡೋರೆ ನೋಡಿ, ಇದು ಮಾತ್ರ ಹೌದು. ಇವಾಗ ಅಲ್ಲಿ ಕಳ್ಸೋರು ಕಣ್ಣೋರು, ಇಲ್ಲ ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅದ್ರ ಬಗ್ಗೆ. ಹೌದು ಸರ್, ಅದು ನಿಜವಾಗ್ಲೂ ಹೇಳಿದ್ನಲ್ಲ, ಆ ಕಥೆಗೆ ಆ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಪಾತ್ರವನ್ನು, ಪ್ರತಿಯೊಂದು ಲೊಕೇಶನ್ ಅನ್ನ ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ, ನಮ್ಮ ಪುಟ್ರಿಕಾಕ್ಷ ಅವ್ರ ಸಂಬಂಧಿಕರು. ಹಂಗಾಗಿ ನಮ್ಗದು ಫೀಲ್ ಆಗೋದು. ಈಗ ನಾವು ಯಾಕಂದ್ರೆ ಹೆಚ್ಚು ನಾನು ಮತ್ತೆ ಅಜಯ್ ಜೊತೆಗೆ ಇತ್ತು, ಮತ್ತೆ ನಮ್ಮ ಸುಬ್ಬಕ್ಕನ ಜೊತೆಗೆ ಇತ್ತು. ಸುಬ್ಬಕ್ಕ ನನ್ನ ಮಗದ ಮೇಲೆ ಖಾಲಿ ಕಿಳಿದ್ಬಿಟ್ಲು ಯಾವ್ದೋ ಒಂದು ಶಾರ್ಟ್ ಅಲ್ಲಿ. ಕಾಂಪೌಂಡ್ ಇಂದ ಇಳಿಬೇಕಾರೆ ಇಲ್ಲಿ ಇಳಿಯಮ್ಮ ಅಂದ್ರೆ ಮಗದ ಮೇಲೆ ಹಿಂಗ ತಿರುಗಿಸಿ ಪಡ ಇಳದೇ ಬಿಟ್ಲು ಹೋಗತ್ತಾಗೆ ಮಚ್ಚಿಡ್ಕೊಳೋದನು. ಹೊಟ್ಟೆ ಇಲ್ಲ, ಕೆಳ ಕುಂತಿದ್ನಲ್ಲ, ಮಗನೇ ಬಸ್ ಸಿಗೋದಲ್ವಾ. ಇಲ್ಲಿಕ್ಕಮ್ಮ ಅಂದ್ರೆ ಕಾಲಿ ಲಿಕ್ಕು ಮೂಗೆಲ್ಲ ತಿರುಗಿಸಿ ಅದೊಂಥರ ಹಂಗೆ ತುಂಬಾ ಅದೇನು ಹೇಳ್ತಾರಲ್ಲ, ಹಳೇದು ತುಂಬಾ ಆಗತ್ತೆ. ಇಷ್ಟು ಚೆನ್ನಾಗಿತ್ತು ಬದುಕು, ನಮ್ಮ ಒಟ್ಟು ನಮ್ಮ ಜೀವನ ಅಂತ ನನಗೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ರಿಲೀಸ್ ಟೈಮ್ ನಾನು ಏನ್ ಮಾತಾಡ್ಲಿ, ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರು ಒಳ್ಳೇದಾಗ್ಲಿ. ಇನ್ನ ಮಂಜು ಅವ್ರ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಅವ್ರ ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು, ಕೃಷ್ಣೇಗೌಡರು ಕನ್ನಡದ ತರಾವರಿಗಳನ್ನ, ಅದೊಂದು ಸಿನಿಮಾ ಕನ್ನಡ ಆಗ್ಬೋದು, ಒಬ್ಬರು ರಾಜ್ಕುಮಾರ್ ಕನ್ನಡ ಆಗ್ಬೋದು, ಒಂದು ಮಂಡ್ಯ ಕನ್ನಡ ಆಗ್ಬೋದು, ಉತ್ತರ ಕರ್ನಾಟಕದ ಕನ್ನಡ. ಬೈಗಳು ಹೆಂಗಿರ್ತವೆ, ಯಾಕೆ ಬೈಗಳು ನಮ್ಗೆ ಕಷ್ಟ ಆಗುತ್ತವೆ, ಯಾಕೆ ಬೈಗಳದಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ ಅಂದ್ಬಿಟ್ಟು, ಗೊತ್ತಿಲ್ಲ ನಿಮ್ಗೆ ಹೌದಲ್ವಾ, ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳದಲ್ಲಿ. ಅದನ್ನೆಲ್ಲ ಪರಿಚಯ ಮಾಡ್ಕೊಡಂತರು. ನನ್ಗೆ ಎಷ್ಟೋ ಸರಿ ಡಬ್ಬಿಂಗ್ ಟೈಮ್ ಮಾತಾಡ್ತಾ ಕೇಳಿದ್ವಿ, ಇಲ್ಲ ಮತ್ತೆ ಕನ್ನಡವನ್ನ ನಿಮ್ಮ ದೊಡ್ಡಪ್ಪ ಅವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು. ಇಷ್ಟೆಲ್ಲ ಒಂದ್ ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರು ಇದನ್ನ ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂತ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಶರಣು. ಇನ್ನೇನು ಮಾಡ್ಬಿಟ್ಟೆ, ನಾನು ಮಾತಾಡಿದ್ದೀನಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಏನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾಕಂತಂದ್ರೆ ಸಾಕಷ್ಟು ವಿಷಯಗಳಿದಾವೆ, ಸಾಕಷ್ಟು ವಿಚಾರದಲ್ಲಿ, ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂಥದ್ದು ಇದೆ ಈ ಸಿನಿಮಾ ಬಗ್ಗೆ. ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದ್ರೆ ಇದು ಮುಗಿಯದ ಕಥೆ. ಸರಳ ಸುಬ್ಬರ ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ಬರ ಬಗ್ಗೆ ಒಬ್ಬರು ನಾವು ಪ್ರಶಂಸೆ ಮಾಡ್ತಾ ಹೋದ್ರೆ, ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಅದು ಯಾವತ್ತಿಗೂ ಮುಗಿಯಲ್ಲ. ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವನ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಗೌರವ. ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಇಡೀ ಭಾರತ ಚಿತ್ರರಂಗದ್ದು, ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್, ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದೊಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗ್ಲಿ, ಆ ಥರದ್ದೊಂದು ಸ್ಟಂಟ್ಸ್ ಮಾಡೋದಾಗ್ಲಿ, ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ, ಎಲ್ಲರ ಜೀವನದಲ್ಲಿ ಮಾಡಿರ್ತೀವಿ. ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ. ಅದು ಹೇಗೆ ಅಂತಂದ್ರೆ, ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ, ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜನ ಕಂಡಿದ್ದೀನಿ, ಅನಂತನಾಗ್ ಸರ್ನ ಕಂಡಿದ್ದೀನಿ, ಅಮೃತ್ ಕಂಡಿದ್ದೀನಿ, ವಿಷ್ಣು ಸರ್ನ ಕಂಡಿದ್ದೀನಿ. ಅಂದ್ರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ, ಆ ಥರ ಬಟ್ಟೆ ಹಾಕೊಂಡಾಗ, HD ಬೈಕ್ ಓಡಿಸಿದಾಗ, ಆ ಥರ ಹಾಡುಗಳಲ್ಲಿ ಅಭಿನಯಿಸಿದಾಗ, ಆ ಥರ ಡೈಲಾಗ್ಸ್ಗಳು ಹೇಳಿದಾಗ, ಆ ಕಾಲದಲ್ಲಿ ಬದುಕು ಬಂದವನು ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ. ನಾನು ಪ್ರತಿ ಸಲ ಲೋಹಿತ್ ಸರಿಗೆ ಮತ್ತು ಮಂಜು ಸರಿಗೆ ಅದನ್ನೇ ಹೇಳ್ತಾ ಇದ್ದೆ, ಸರ್ ಈ ಥರದ್ದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ.
ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂತ ಒಂದು ಅವಕಾಶ, ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂತ ಪೀಳಿಗೆ ಅದನ್ನ ನೋಡುವಂತ ಒಂದು ಅವಕಾಶ ಅವರಿಗೂ ಸಿಗುತ್ತೆ. ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂತ ಅವಕಾಶ, ಈ ತರ ಪಾತ್ರದಲ್ಲಿ ಜೀವಿಸೋದಕ್ಕೆ ಒಂದು ಅವಕಾಶ, ಅದನ್ನ ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮತ್ತೆ ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಸಿನಿಮಾದ ಹೀರೋ ನಾನಲ್ಲ, ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂಜುಂಡಯ್ಯ ಅವರು. ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ, ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡೋಣ, ಈ ಥರದ್ದೊಂದು ಕಥೆಗಳನ್ನು ಸಿನಿಮಾ ತೆರೆ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ. ಯಾಕಂದ್ರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ, ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ತಮಿಳು ಸಿನಿಮಾ ಎಲ್ಲದರಲ್ಲೂ ಕಂಟೆಂಟ್ ಮಾಡ್ತಾರೆ, ನಮ್ದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು. ಆ ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡಕ್ಕೆ ಹೊರಟಿದ್ದು. ಅದೇ ಥರದ್ದು ಒಂದು ಸಾಹಸ ಪ್ಯಾರಲಲ್ಲಿ, ಅದೇ ಜೊತೆ ಸಮ ಕಾಲದಲ್ಲೇ, ಅಂದ್ರೆ ಸರಳಾ ಸುಬ್ಬರಾವ್ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು. ನನಗೆ ಒಂದು ದುಪ್ಪಟ್ಟು ಬಲ, ಆನೆ ಬಲ ಏನಂತಂದ್ರೆ, ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ. ಮುಂದೆ ಹೆಂಗೆ ಹಣ ಗಳಿಸ್ತೀನಿ, ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ, ಎಷ್ಟು ಆಕ್ಷನ್ ಇಟ್ಟಿದ್ದೀನಿ, ಏನೇನು ಆ ಥರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ, ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ. ಒಂದು ಸಿನಿಮಾಯಿಂದ ಎಲ್ಲರೂ ಆಗ್ತಾರೋ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ. ಸಿನಿಮಾನಲ್ಲಿರುವಂಥ ತಾಕತ್ ಸಿನಿಮಾಯಿಂದನೇ ನಾವು. ಆ ಮನಸ್ಥಿತಿ ಇಟ್ಕೊಂಡು, ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವರು ಎಲ್ಲರೂ ಗೆದ್ದಿದ್ದಾರೆ. ಆ್ಯಂಡ್ ಯಾರು ಹೇಳಿದ್ರು, ಐ ಥಿಂಕ್ ನೀವು ಹೇಳಿದ್ರೆ, ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು ಅಂತ, 10 ಪಟ್ಟು ಚೆನ್ನಾಗಾಗಬೇಕು ಲೋಹಿತ್ ಸರ್. ಮಿಶಾ ನಾರನ್. ನಾನು ಇವತ್ತು ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ದಯವಿಟ್ಟು ಕ್ಷಮಿಸಿ. ನಾನು ನನ್ನ ಫಸ್ಟ್ ಫಿಲ್ಮ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಶೂಟ್ನ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಐ ವಾಸ್ ವೆರಿ ಅನ್ಶ್ಯೂರ್, ಐ ವಾಸ್ ವೆರಿ ಕಾನ್ಷಿಯಸ್ ಹೌ ಪೀಪಲ್ ವುಡ್ accept me, how will I manage the language, how will I able to give my best not knowing the language. ಆದರೆ ಲಕಿಲಿ ನನಗೆ ಬೆಸ್ಟ್ ಟೀಮ್ ಸಿಗಿದೆ ವರ್ಕ್ ಮಾಡೋಕೆ. ವಿ ವರ್ಕ್ ಟುಗೆದರ್ ಲೈಕ್ ಅ ಫ್ಯಾಮಿಲಿ. We created a very beautiful film called Sarala Subbarao. This film, Sarala Subbarao, is very close to my heart, and I'm extremely happy to be a part of Kannada industry and starting my first movie with Sarala Subbarao. I put my heart and soul into this film. I hope Nimi ನನ್ನ ಎಕ್ಸೆಪ್ಟ್ ಮಾಡಿದ್ದೀರಾ ಅಂತ. I don't know if I said it right, if I make any mistake, ಕ್ಷಮಿಸಿ. So today ಈ ಸಿನಿಮಾದ ಫಸ್ಟ್ ಲುಕ್ ಮತ್ತೆ ಹಾಡು ನಿಮ್ಮ ಮುಂದೆ ಬಂದಿದೆ. ಸಾರಿ. So please show some love, give us some support. That's all what we need. And yeah, once again, ಇನ್ನ ಸ್ವಲ್ಪ ದಿನದಲ್ಲಿ ಈ ನಿಮ್ಮ ಸರಳವಾಗಿ ಕನ್ನಡ ಮಾಡಿದೆ ಮಾತಾಡಿಕೆ ಪ್ರಯತ್ನ ಪಡ್ತೀನಿ. Lots of love from Nimma Sarala. Thank you so much. Thank you. And yeah, Sarala Subbarao ne team ge tumba thanks. Was it right? Thank you so much. Thank you. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಪ್ರಾಂಶುಪಾಲ, ಪ್ರಿನ್ಸಿಪಲ್. ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರಿದ್ದಾರೆ ಹೇಳ್ಬೋದಾ ಸರ್? ಬೇಡ ಅಲ್ಲ, ಅದು ಕತೆ ಎಲ್ಲ ರಿವೀಲ್ ಆಗ್ಬಿಡುತ್ತೆ.
ಬೇಡ ಬೇಡ, ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ನೀವು ಇದೀರಿ ಅನ್ಸುತ್ತೆ, ಗೊತ್ತಿಲ್ಲ. ವಿಜಯ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ. ಸೊ ಇಲ್ಲಿ ನಾನು ಪ್ರಿನ್ಸಿಪಲ್ಲು ನಾರ್ಮಲ್ ಅಲ್ಲ, ಈಗ ನಾರ್ಮಲ್ ಇದ್ದೀನಿ, ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ, ಜೀವನದ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ. ಪ್ರತಿ ವಿಚಾರನ ಮನೇಲಿ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಬೇಡ ಸರ್, ಬೇಡ. ಈ ಥರದ್ದು ಒಂದು ಕ್ಯಾರೆಕ್ಟ್ರು ತುಂಬಾ ನನಗಂತೂ ಖುಷಿ ಕೊಟ್ಟಂತ ಪಾತ್ರ. ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ, ಯಾವನ್ ಗುರು ಅವನು ಸಿನಿಮಾ ಮಾಡ್ತಿದಾರ ಅನ್ನೋ ಥರ ಆಗ್ಬಿಟ್ಟಿದೆ. ಅಂದ್ರೆ ಆ ನಿಟ್ಟಿನಲ್ಲಿ ನಮಗೆ ಇವತ್ತು ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಲೋಹಿತ್ ಅವರಿಗೆ, ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ವಿಶೇಷವಾದ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ. ಇವರನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು. ಇದಂತೂ ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ. ನಿಮಗೆ ಧನ್ಯವಾದ ಸರ್, ನಮ್ಮನ್ನು ಹಾಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೇನೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು ಸಿನಿಮಾವನ್ನ ಫ್ಯಾಮಿಲಿ ಸಮೇತ, ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು, ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ, ನಿಮಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅಜಯ್ ರಾವ್ ಸಾರು ಇವತ್ತು ವಿನ್ನಿಂಗ್ ಫಾರ್ಮುಲಾ, ಗೆಲ್ಲುವಂತಹ ಒಂದು ಫಾರ್ಮುಲಾನ ಕಂಡುಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧಕಾಂಡದ ಮೂಲಕ. ಇದು ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ. ಅವರ ಅಪ್ರೋಚ್ ಇದೆಯಲ್ಲ, ಇದು ಪ್ರತಿಯೊಬ್ಬ ನಾಯಕ ನಟರಿಗೂ ಬೇಕು ಅಂತ ನನಗನ್ಸುತ್ತೆ. ಅಂದರೆ ಗೆಲ್ಲಬೇಕು ಅನ್ನೋ ಛಲ ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವು ಸಾಕಷ್ಟು ಜನಕ್ಕೆ. ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್ನು, ಆ ಮೂವು, ಆ ನಡೆ ಬೇಕಾಗತ್ತೆ. ಸೊ ಹಾಗಾಗಿ ನೀವು ನಡೆದಂಥ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದಷ್ಟು ಧೈರ್ಯ ಕೊಟ್ಟಿದೆ. ಕನ್ನಡ ಚಿತ್ರರಂಗ ಸೋಲಲ್ಲ, ಗೆಲ್ತಾ ಇದೆ, ನಮ್ಮ ಮುಂದಕ್ಕೆ ಹೆಜ್ಜೆ ಇಡಬಹುದು ಅನ್ನೋ ಭರವಸೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ 100% ಗೆಲ್ಲತ್ತೆ. ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಸರಿಂದಾನೆ ಸಿಕ್ಬಿಟ್ಟಿದೆ. ನಾನು ಇದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್. ಇದರಲ್ಲಿ ನಾನು ಕೆಮಿಸ್ಟ್ರಿ ಇವ್ರದಕ್ಕೆ ಕೌಂಟರ್ ಡೈಲಾಗ್, ಕೆಮಿಸ್ಟ್ರಿ ಅಂದ್ಕೊಳ್ಳೋ ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರು. ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನು ಅಂದರೆ, ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಳನ್ನ ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರ್ತಿದ್ರು. ಅದನ್ನು ಹೇಳ್ಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯಿತು, ಬಟ್ ತುಂಬ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ, ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಅದನ್ನೆಲ್ಲ ನೆನ್ಪಿಟ್ಕೊಂಡು, ನಾನು ಸೈನ್ಸ್ ಸ್ಟೂಡೆಂಟೇ, ಬಟ್ PUC ನಲ್ಲಿ ಹೋಗಿತ್ತು ನಂದು ಕೆಮಿಸ್ಟ್ರಿ. ಸೊ ಹಾಗಾಗಿ ನನಗೆ ಕಷ್ಟ ಆಯಿತು, ಬಟ್ ತುಂಬಾ ಸೊಗಸಾಗಿ ಸ್ಕ್ರೀನ್ ಪ್ಲೇ ಮಾಡಿದರು. ಮಂಜು ಸ್ವರಾಜ್ ಸರ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ. ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಪ್ರೊಡ್ಯೂಸರು ಅಷ್ಟೇ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು. ತುಂಬ ಖುಷಿ ಆಯಿತು ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದೆ. ಸರ್ ಅಜಯ್ ರಾವ್ ಸರ್ ಜೊತೆ ನಂದು ಇದು 3ನೇ ಫಿಲ್ಮು. ಯಾವ ಫಿಲ್ಮಲ್ಲಿ, ಆ 3 ಫಿಲ್ಮಲ್ಲೂ ಅಷ್ಟೇ ನನಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ, ಅಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಬೇರೆ, ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದರೆ, ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂದರೆ, ಅದು ಗೊತ್ತಿಲ್ಲದೇ ಡೆವಲಪ್ ಆಗಿಬಿಡುತ್ತೆ. ತುಂಬ ಅವರ ಸಹಜ ಅಭಿನಯನೇನೋ ನಮ್ಮನ್ನು ತುಂಬ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುತ್ತೆ. ಭಾಳ ಖುಷಿ ಆಗುತ್ತೆ ಸರ್. ಆಮೇಲೆ ಮಾಡಿರೋ ಕೃಷ್ಣಲೀಲಾ ಕೃಷ್ಣರಕ್ಕೂ ಎರಡೂ ನಮಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು. ಸೊ ಸರಳಾ ಸುಬ್ರಾವು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ. ಹೆಂಗೆ ಅಂತಂದರೆ, ಎಷ್ಟು ಸಹಜವಾಗಿ ಅಂದರೆ, ಒಂದು ಶಾರ್ಟಲ್ಲಿ ಇದು ಹೇಳ್ಬಿಡ್ತೀನಿ ಸರ್, ಪರವಾಗಿಲ್ಲ. ಒಂದು ಶಾರ್ಟಲ್ಲಿ ಪ್ಲಾನ್ ಮಾಡ್ತಾ ಇದ್ರು, ನಾನು ದೂರದಿಂದ ನೋಡ್ತಾ ಇದ್ದೆ. ಚೆಂಡೂರು ಬರ್ತಾರೆ, ನೀವು ಗನ್ ಪೌಡ್ರು ಕಡಲೆ ಇಟ್ಟು ಬಾಯಲ್ಲಿ ಹಾಕ್ಕೊಂಡಿರ್ತೀರ, ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ, ನಮಸ್ಕಾರ ಅಂದಾಗ ನಮಸ್ಕಾರ ಅಂತೀರಾ ಅಂತ. ನನಗೆ ಇದೇನೋ ಚೀಟ್ ಮಾಡ್ತಾರೆ ಬಿಡು, ಏನಕ್ಕೆ ಮಕ್ಕದ ಮೇಲೆ ಬೀಳೋಂಥದ್ದು ಏನು ತೆಗಿತಾರೆ ಅಂತ ನಾನು
ಸೊ ಏನೋ ಚೀಟ್ ಮಾಡಿಸೈಷನಲ್ಲಿ ಏನೋ ತೆಗಿತಾರೆ ಅಂತ. ಕಾಂಬಿನೇಷನ್ ಶಾರ್ಟಲ್ಲೇ ಹುಡುಗಿ ಉಗಿಯಲ್ಲ ಅನ್ಕೊಂಡೆ. ನಮಸ್ಕಾರ ಅಂದ್ಲು. ಅಷ್ಟು ಗನ್ ಪೌಡರ್ ಬಂದು ನನ್ನ ಮುಖದ ಮೇಲೆ ಬಿದ್ದಿತ್ತು. ತುಂಬ ಚೆನ್ನಾಗಿ ಬಂದಿದೆ ಸೀನು, ತುಂಬ ನಗ್ತೀರಾ. ಥ್ಯಾಂಕ್ ಯು ಇದಕ್ಕೆ. ಇನ್ನೂ ಒಳ್ಳೊಳ್ಳೆ ಈ ಫಿಲ್ಮಲ್ಲಿ ಹಾಕಿದಷ್ಟು ಕಾಸ್ಟ್ಯೂಮ್ ನಾನು ಯಾವ ಫಿಲ್ಮಲ್ಲೂ ಹಾಕಿಲ್ಲ ಸರ್. ಅಷ್ಟು ವಿಭಿನ್ನವಾದ ಕಾಸ್ಟ್ಯೂಮ್ಸ್. ಅಂದರೆ ಒಂದೊಂದು ಕಾಸ್ಟ್ಯೂಮ್ಗೂ ಅದರದೇ ಆದ ಒಂದು ಎಮೋಷನ್ ಇದೆ. ಅದೇ ಮಂಜು ಸ್ವರಾಜ್ ಅವರ ಸ್ಪೆಷಾಲಿಟಿ. ಭಾಳ ಖುಷಿಯಾಗಿದೆ ಸಿನಿಮಾದಲ್ಲಿ ಮಾಡಿದ್ದಕ್ಕೆ. ಸರ್, ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಅಜಯ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲದಾಗಿ ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಹಿರಿಯರಿಗೂ, ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಹೋಗ್ತಿರೋ ಹಬ್ಬದ ಸಂಗೀತದಲ್ಲಿ ನನಗೆ ಒಂದು ರಿಲೀಫ್ ಸಿಗ್ತಾ ಇದೆ ಸರಳ ಸುಬ್ಬರಾವ್ ಆಲ್ಬಮ್. ಯಾಕಂದ್ರೆ ನನ್ನ ಮನಸಾರೆ ಕೂತು ಜಸ್ಟ್ ಮೆಲೋಡಿ, ಬೇರೆ ಏನಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಒಳ್ಳೆ ಮೆಲೋಡಿ ಮಾಡಬೇಕು ಅಂತ ಮನಸಾರೆ ಮಾಡಿರೋಂಥ ಎಲ್ಲ ಹಾಡುಗಳು ಆ ಮೆಲೋಡಿಸಲ್ಲಿ ಮಾಡಿದ್ದೀನಿ. ಸೊ ನಂಗೆ ತುಂಬ ಸಂತೋಷ ಇದೆ ಆ್ಯಕ್ಚುಲಿ ನನಗೆ. ಯಾಕಂದರೆ ಆ ಒಂದು ಟೈಮ್ ಪೀರಿಯಡ್ ಆದ್ರಿಂದ ಸೊ ಎಲ್ಲೂ ನಮ್ಗೆ ರಶ್ ಇಲ್ಲ, ಎಲ್ಲೂ ರೇಸ್ ಇಲ್ಲ. ಇದರಲ್ಲಿ ನಮ್ದು ಹಿಟ್ ಆಗಬೇಕು ಆ ಥರ ಎಲ್ಲ, ಒಂದು ಒಳ್ಳೆ ಹಾಡು ಮಾಡಬೇಕು ಅನ್ನೋದು. ಸೊ ಮನಸಾರೆ ಎಂಜಾಯ್ ಮಾಡ್ಕೊಂಡು ನಾನು ಈ ಹಾಡುಗಳನ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಅವ್ರಿಗೂ, ಮತ್ತು ನನ್ನ ಸ್ನೇಹಿತ ಮಂಜು ಸ್ವರಾಜ್ ಅವ್ರಿಗೂ, ನನ್ನ ಪ್ರೀತಿಯಿಂದ ಮಂಜಣ್ಣ ಅಂತ ಇದ್ದೀನಿ. ಸೊ ಮಂಜಣ್ಣನಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸಗಳು ನಡೀತಾ ಇದೆ. ಹಿಂಗಿತ್ತ ಒಂದು ಸಮಯ, ಹಿಂಗಿತ್ತ ನಮ್ಮ ದೇಶದಲ್ಲಿ ಜೀವನ ಹಿಂಗಿತ್ತ ಅನ್ನೋದನ್ನ ತುಂಬ ಚೆನ್ನಾಗಿ ಜ್ಞಾಪಿಸುತ್ತೆ. ನಾವು ಬೆಳೆದು ನನಗೆ ಜ್ಞಾಪಕ ಇರೋ ಟೈಮ್ ಇಲ್ಲ, ಅದಕ್ಕೊಂದು ತುಣುಕನ್ನ ನೋಡಿದ ಜ್ಞಾಪಕ ಇದೆ ಅಷ್ಟೇನೆ. ಅಷ್ಟೊಂದು ನಾವು ನೋಡೋಷ್ಟೊತ್ತಿಗೆ ಟಿವಿ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಜೀವನ ಅನ್ನೋದನ್ನ, ಹೇಗಿತ್ತು ನಮ್ಮ ಮೈಸೂರು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ತಾತ ಅಜ್ಜಿ ಮೈಸೂರೇ ಆದ್ರಿಂದ ನನಗೆ ಅದ್ರ ಜೀವನದ್ದು ಸ್ವಲ್ಪ ಜ್ಞಾಪಕ ಇದೆ. ಸೊ ಇದೀಗ ತುಂಬಾ ಮನಸ್ಸಿಗೆ ಹತ್ತಿರವಾದ ಒಂದು ಸಿನಿಮಾ. ಮತ್ತೆ ಸಿನಿಮಾದಲ್ಲಿ ಪ್ರತಿ ಕಲಾವಿದರು ತುಂಬಾ ಚೆನ್ನಾಗಿ ಅವರ ನಟನೆಯನ್ನ ಮಾಡಿದ್ದಾರೆ. ನಮ್ಮ ಸರಳ ಸುಬ್ಬರಾವ್ ಅವರು ಇರ್ಬೋದು ಇಬ್ರು, ಅಂಡ್ ನಮ್ಮ ರಗಣ್ಣ ಹೇಳೋದೇ ಬೇಡ. ಅವರು ಕೆಲವೊಂದು ಎಮೋಷನಲ್ ಸೀನ್ಸ್ ಮಾಡ್ತಾರೆ ರೈಟ್ ಫ್ರಮ್ ದುನಿಯಾ. ಎಷ್ಟೋ ಅವ್ರ ಸಿನಿಮಾ ಮಾಡೋದಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಈ ಹ್ಯಾಸ್ ಎ ಸ್ಪೆಷಲ್ ಕ್ವಾಲಿಟಿ. ಅಂದ್ರೆ ಆ ಪಾತ್ರ ಏನ್ ಅನುಭವಿಸ್ತಾ ಇರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನನ್ನಲ್ಲಿ ಯಾವಾಗ್ಲೂ ಬಂದಿದೆ ಸರ್ ನೀವು ಆಕ್ಟ್ ಮಾಡ್ಬೇಕಾದ್ರೆ. ಅದೇ ರೀತಿ ಈ ಸಿನಿಮಾದಲ್ಲೂ ಆಗಿದೆ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ಒಂದು ಭಯ ಶುರುವಾಗುತ್ತೆ. ಅಂದ್ರೆ ಆ ಒಂದು ಸನ್ನಿವೇಶ ಅದು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ ಮಂಜಣ್ಣ. ಅಂಡ್ ಅವರು ಅಜಯ್ ಸರ್ ಅವ್ರ ಕಣ್ ಬಗ್ಗೆ ಹೇಳಿದಂತ 100% ನಿಜ ಅದು. ಯಾಕಂದ್ರೆ ಅಯ್ಯೋ ಅನ್ಸತ್ ನಮಗೆ ಅದೊಂಥರ. ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವರು ಕೆಲವೊಂದ್ ಕಡೆ ಫೀಲ್ ಮಾಡಿರೋ ಜಾಗ ಆಗಿರ್ಲಿ, ನನಗೆ ಹೆಂಗ್ ಮಾಡ್ಲಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಓವರ್ ಡೂ ಆಲ್ಸೋ. ನನಗೆ ಅಲ್ಲಿ ನಿಮ್ಮ ಕಣ್ಣಿಂದ ಬೇರೆ ಕಡೆ ನನಗೆ ಮ್ಯೂಸಿಕ್ ಅದನ್ನ ತಗೊಂಡೋಗಿ ಹೊಟ್ಟೋಗ್ಬಾರ್ದು ಅಂತ. ಸೊ ಅದು ಕೇರ್ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ನೀವಾಗ್ಲಿ ನಮ್ಮ ಸರಳ ಅವರಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತೆ ಅವ್ರು ಹೇಳ್ದಂಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನಂಗೆ ತುಂಬಾ ಸಂತೋಷ ಆಗ್ತದೆ. ಅಂಡ್ ಲೋಹಿತ್, ನಿಮಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟಿದ್ದೀರಾ ಈ ಸಿನಿಮಾನ ಇಲ್ಲಿವರೆಗೂ ತಗೊಂಡ್ಬರೋದಕ್ಕೆ. ಮಂಜಣ್ಣ ನಿಮಗೂ ಅಷ್ಟೇ. ನಾನು ಮಂಜು ಇಬ್ಬರೂ ಒಟ್ಟಿಗೆ ಡೆಬ್ಯೂ ಮಾಡಿದ್ವಿ ಶಿಶಿರ ಮೂಲಕ. ಈಗ ಮತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬಾ ಖುಷಿ. ಯಾಕಂದ್ರೆ ಜಾಸ್ತಿ ಜಗಳ ಆಡ್ತೀವಿ. ಅವ್ರಿಗೆ ಈಗಿನ ಅಜನೀಶ್ ಗೊತ್ತಿಲ್ಲ, ಅವ್ರಿಗೆ ಅವಾಗಿನ ಅಜನೀಶ್ ಅವ್ರಿಗೆ ಗೊತ್ತಿರೋದು. ಸೊ ಅದೆಲ್ಲ ಅವ್ರು ಕೇರ್ ಮಾಡಲ್ಲ. ಜನ ನನಗೆ ಇದು ಬೇಕು ಅಂದ್ರೆ ಬೇಕು ಅಷ್ಟೇನೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ಮೇಲೆ ಇರಲಿ. ತುಂಬಾ ಕನಸು ಕಟ್ಕೊಂಡು ತುಂಬಾ ಪ್ಯಾಷನೆಟ್ ಆಗಿ ನಮ್ಮ ಲೋಹಿತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬೆನ್ ತಟ್ತೀರ ಅಂತ ನಂಬಿಕೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಾನು ಅಂದ್ರೆ ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿಲಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಟೀಮ್ ಅನ್ನ ಕರೆದಿರ್ಬೋದು. ಬಟ್ ಅಫ್ಕೋರ್ಸ್ ಫಸ್ಟ್ ಇಂದ ಬರೋದಾದ್ರೆ ಸರ್ ಆರಾಮಾಗಿರಿ, ನಾನು ಕತೆ ಬಗ್ಗೆ ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ ಹೇಳಕ್ಕೆ. ಅದು ಬಿಟ್ಟು ರೆಟ್ರೋ ಫೀಲ್ ಬಂದು ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟ್ ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವುದೋ ಕಾದಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು.
ನಿಮ್ದು ಮತ್ತೆ ರಜನೀಶ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಸೊ ಆ ನೆನಪಾಯ್ತು ನಿಮ್ಮಿಬ್ರು ಬಂದಿದ್ದು. ಮತ್ತೆ ಅಜಯ್ ರಾವ್ ಸರ್, ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬಾ ಅಪರೂಪ. ಸೊ ನೀವು ಇದ್ದ ಕಣ್ಣು ಹತ್ರ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶಲಿ ನಾವು ಹುಡುಗರೆಲ್ಲ ಮಾತಾಡೋದು ಆ ಹುಡುಗಿ ಕಣ್ಣು ಚೆನ್ನಾಗಿದೆ, ಹೀರೋಯಿನ್ ಕಣ್ಣು ಚೆನ್ನಾಗಿದೆ ಅಂತ. ಬಟ್ ಹುಡುಗರೆಲ್ಲ ಬಂದವರೆಲ್ಲ ನಿಮ್ ಕಣ್ಣು ಚೆನ್ನಾಗಿದೆ, ನಿಮ್ ಕಣ್ಣು ಚೆನ್ನಾಗಿದೆ. ಸೊ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಇದೆ. ಇದನ್ನ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತೆ ಶ್ರೀ ಸರ್ ಹೇಳಿದ್ರು ಅಗ್ನೀಶ್ ಅವ್ರು ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇದಾರೆ ಅಂತ. ಈ ಮೂವಿ ಮಾಡಿದಾರೆ ಅಂದ್ರೆ ಈ ಮೂವಿನೂ ದೊಡ್ಡದೇ. ಸೊ ದೊಡ್ಡದಾಗಿದೆ, ದೊಡ್ಡದಾಗಿ ರಿಲೀಸ್ ಆಗಲಿ. ರಂಗಣ್ಣ ಒಪ್ಕೊಂಡಿದ್ರೆ ಅಂದ್ರೆ ಆ ಪಾತ್ರಕ್ಕೊಂದು ಬೇರೆ ಪವರ್ ಇರುತ್ತೆ. ಮತ್ತೆ ಸಿನಿಮಾಟೋಗ್ರಾಫರು ಸಿಂಪಲ್ ಆನ್ ದ ಸ್ಟೋರಿಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತೆ ಅಭಿಷೇಕ್ ಕಾಸರಗೋಡು, ನಾಗೇಶ್, ಇವರಿಬ್ಬರೇ ಬರ್ತಾ ಇದ್ರು. ಇವ್ರೇನ್ ದೊಡ್ಡ ಬಿಲ್ಡಪ್ ಅಲ್ಲಿ ಬರ್ತಿದ್ರು, ಇಬ್ರು ಒಂದೊಂದು ಲೈಟ್ ಎತ್ಕೊಂಡ್ ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರೇ ಆಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತೆ ಕೈ ತುಂಬಾ ಕೊಡೋ ಪ್ರೊಡ್ಯೂಸರ್ಸ್ ಇಡೀ ಇಂಡಸ್ಟ್ರಿಗೆ ಬೇಕು. ಜನ ಕೈ ಕೊಡ್ತಾ ಇದಾರೆ ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬಾ ಕೊಟ್ಟರೆ ಪ್ರೊಡ್ಯೂಸರ್ಸ್ಗೂ ನಾವ್ ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ ಎಫರ್ಟ್ ನಾನು ನೋಡಿದೀನಿ. ಸೊ ನಿಮ್ಗೆ ದೊಡ್ಡ ಸಕ್ಸಸ್ ಸಿಗ್ಲಿ. ಮತ್ತೆ ಸಾಂಗ್ ರಿಲೀಸ್ ಮಾಡಿದ್ರೆ ಸರಿಗಮ ಅವರು. ಸೊ ನಿಮ್ಗೂ ಕಂಗ್ರಾಟ್ಸ್. ಏನ್ ಕೇಳ್ತಾ ಇದೀನಿ ಅಂದ್ರೆ ಇವ್ರದ್ರಲ್ಲಿ ಎಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದ್ರೆ ನನ್ನ ಆಡಿಯೋ ತಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ ಗೊತ್ತಾ. ಸೊ ಥ್ಯಾಂಕ್ ಯು. ನಾವು ಮಾತುಕತೆ ನಡೀತಾ ಇದೆ, ಅದಕ್ಕೆ ಹೇಳ್ತೇನೆ, ಕೊಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾರಿ, ನಿಮ್ದು ಭಾನುವಾರ ಕಿತ್ಕೊಂಡಿದೀವಿ ನಾವು ಇವತ್ತು. ನಂಗೆ ಬರ್ತಿದಂಗೆನೆ ಜಗದೀಶ್ ಸರ್ ಮತ್ತೆ ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಆದ್ರೆ ಒಂದ್ ಸ್ವಲ್ಪ ಕಸಿವಿಸಿ ಆಗುತ್ತೆ, ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲಾ ಹಿರಿಯರಿಗೆ, ಸ್ನೇಹಿತರಿಗೆ, ಒಂಥರ ನೀವೇ ಎಲ್ಲಾರು ಚೀಫ್ ಗೆಸ್ಟ್ ಇವತ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ಬೇಕು ಅನ್ನೋ ತರ ಅನಿಸ್ತಿದೆ. ಏನ್ ಮಾತಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ನೆ ಮನ್ಸ್ಗೆ ಏನ್ ತೋಚುತ್ತೋ ಹೇಳ್ತಾ ಹೋಗ್ತೀನಿ. ಓಕೆ, ಟೈಟಲ್ ಬಂದು ಸರಳಾ ಸುಬ್ಬಾರಾವ್. ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡಕ್ಕಾಗ್ಲಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನ್ ಯಾವತ್ತಾದ್ರೂ ದುಡ್ಡು ಮಾಡಿ ನಾನ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದೊಂದು ಕತೆ, ನೀವ್ ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡಕ್ಕೆ. ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟ್, ಒಂದ್ ಸ್ವಲ್ಪ ಬಜೆಟ್ ಕೇಳತ್ತೆ, ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅನ್ಬಿಟ್ಟು ಕತೆ ತಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದ್ ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದ್ಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅನ್ಬಿಟ್ಟು. ಸರ್ ಅದಕ್ಕೇನಾದ್ರೂ ರಿಸ್ಕ್ ಆಗ್ಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ, ಮಾಡಿ ಸರ್ ಇದು ಅಂತ ಅನ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳಾ ಸುಬ್ಬಾರಾವ್ ಇವತ್ತು ಬರ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳಾ ಸುಬ್ಬಾರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೇ ಅಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬಾರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ಗೆ ಹಂಗ್ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀವಿ ನಾವು. ಆಕ್ಚುಲಿ ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಇರ್ತಕ್ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡಕ್ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಸಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡ್ವು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ದು ಅಂತ. ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ. ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕತೆನ ಪಿಚ್ ಮಾಡಿದ್ರೆ ಅಷ್ಟು ಸ್ವಲ್ಪ ಅಲ್ಲ. ಆಕ್ಚುಲಿ ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನೋ ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳಲ್ಲ ಯೂಶಲಿ. ಸೊ ಅಂತ ಟೈಮಲ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಈ ಧೈರ್ಯ
ಮಾಡಿ ಈ ಸಿನಿಮಾಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ್ತ ಸರ್. ಆಕ್ಚುಲಿ ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ. ನಾನು ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ, ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದು ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ, ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ಕಾಗತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ ಧೃತರಾಷ್ಟ್ರ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದ್ ಹೆಂಗೆ ಅಂದ್ರೆ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನಾ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ ಪುಷ್ ಕೊಟ್ಟಿದ್ದೆ ಅವರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳ ಸುಬ್ಬರಾವ್ ಬರ್ತಿರ್ಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಈ ಸಿನಿಮಾಗೆ 2 ಹೀರೋಯಿನ್. ಒಂದು ಸರಳ, ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮಗ್ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡ್ಕಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋಯಿನ್ಸ್ ಹುಡ್ಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವರಿಂದ ಏನೋ ಕಳ್ಸೋದು ನಮ್ಗೆ, ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲಿ ಇವರ ಅಂತ ಅನ್ಕೊಂಡು ಹುಡ್ಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರನ್ನೋ ಒಬ್ರನ್ನ ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾರ್ದೋ ಫೋಟೋ ಇದ್ರೆ ತಗೊಂಬರೋರು ಲೋಹಿತ್ ಸರ್ ಇವ್ರು ಹಾಕೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಗಳಲ್ಲಿ ಶುರು ಮಾಡಿದ್ರು, ಸರ್ ಈ ಹುಡುಗಿ ಓಕೆನಾ ಸರ್, ನೋಡಿ ಇವಳು ಆಗ್ಬೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದ್ ಹೆಂಗೋ ಒಂದು ಕೂತಿತ್ತು ತಲೆ ಒಳಗಡೆಗೆ, ಓ ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಈಗ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ. ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದ್ರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ರೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ 2 ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯೋಳಲ್ಲ, ಪಂಜಾಬಿ, ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಪಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಇಂಗ್ಲಿಷು ಬಟ್ಲರ್ ಇಂಗ್ಲಿಷು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ. ನಾವು ರಾತ್ರಿ ಡೈಲಾಗ್ ಬರೆದ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿತ್ತಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ. ಅವರು ಹೆಂಗೆ ಅಂತಂದ್ರೆ ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಅಪ್ಪ ಸರಳ ನಮಗ್ ಬೇಕಾಗಿದ್ದು ಅಂತ. ನೆಕ್ಸ್ಟ್ ಆಕ್ಚುಲಿ ಸರಳನ ರೂಪ್ ಕೊಡ್ಸಿದ್ ಯಾರು ಅಂತಂದ್ರೆ ರಂಜಿತ್.